ಹಾಯ್ ಡಿಯರ್ ಆಲ್. ಇವತ್ತು ನನ್ನ ಲೈಫ್ನ ಒಂದು ಎಮೋಷ್ನಲ್ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈಗಾಗಲೇ ನೀವು ತಮ್ನೈಲಲ್ಲಿ ನೋಡಿರೋ ಪ್ರಕಾರ ನನಗೆ ಅಬಾರ್ಷನ್ ಆದ 1 ವರ್ಷಕ್ಕೆ ಕರೆಕ್ಟಾಗಿ ಅದೇ ದಿನ ಅದೇ ಟೈಮ್ಗೆ ಮತ್ತೆ ಮಗು ಹುಟ್ಟಿತು. ಹೇಗೆ ಒಂದು ಬ್ಯಾಡ್ ಡೇ ನನ್ನ ಲೈಫಲ್ಲಿರೋ ಒಂದು ಬ್ಯಾಡ್ ಡೇ ಜಸ್ಟ್ ಒಂದೇ ವರ್ಷದಲ್ಲಿ ಪಾಸಿಟಿವ್ ಡೇ ಆಗಿ ಬದಲಾಯಿತು. ಸೊ ಇದರಿಂದ ನಾನು ಹೇಗೆ ಓವರ್ಕಮ್ ಮಾಡಿದೆ, ಅಬಾರ್ಷನ್ ಮಿಸ್ಕ್ಯಾರೇಜ್ನ ಹೇಗೆ ಹ್ಯಾಂಡಲ್ ಮಾಡಿದೆ, ನಾನು ಯಾವ ಒಂದು ಆಹಾರ ವಿಧಾನ ಆಗಲಿ ಲೈಫ್ ಸ್ಟೈಲ್ ಆಗಲಿ ಫಾಲೋ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ. ಅದಕ್ಕೂ ಮೊದಲು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ, ಫಸ್ಟ್ ಥಿಂಗ್ ಈ ವಿಡಿಯೋಗೆ ಏನು ವಿಜುವಲ್ಸ್ನ ಶೂಟ್ ಮಾಡಬೇಕು ಅಂತ ನಂಗೆ ನಿಜ ಗೊತ್ತಾಗಲಿಲ್ಲ. ನನ್ನ ಕ್ರಿಯೇಟಿವಿಟಿ ಅನ್ನೋದಕ್ಕಿಂತ ನನಗೇನು ಸಾಧ್ಯ ಆಯಿತು ನಾನು ಅದನ್ನು ಶೂಟ್ ಮಾಡಿ ಹಾಕಿದ್ದೀನಿ. ಫಸ್ಟು ಈ ವಿಡಿಯೋನ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಫ್ರೆಂಡ್ ಸರ್ಕಲ್ ಆಗಿರಲಿ ಫ್ಯಾಮಿಲಿಯಲ್ಲಾಗಿರಲಿ ನನಗೆ ತಿಳಿದಿರೋರೆ ತುಂಬ ಜನ ಈ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಒಂದು ಅಬಾರ್ಷನ್ ಆಗಿರುತ್ತೆ, ಮತ್ತೆ ಮಕ್ಕಳಾಗಕ್ಕೆ ಟ್ರೈ ಮಾಡ್ತಿರ್ತಾರೆ, ಲೇಟ್ ಆಗ್ತಾ ಇರುತ್ತೆ, ಮಲ್ಟಿಪಲ್ ಅಬಾರ್ಷನ್ಸ್ ಆಗಿರುತ್ತೆ, ಮಕ್ಕಳೇ ಆಗಿರಲ್ಲ, ಮದುವೆ ಆಗಿ ತುಂಬ ವರ್ಷ ಆಗಿರುತ್ತೆ. ಅವರೆಲ್ಲ ಒಂದು ಡಾರ್ಕ್ ಫೇಸಲ್ಲಿರ್ತಾರೆ. ನಾನು ಇದೇ ಹಂತನ ಮೀರಿ ಒಂದೊಳ್ಳೆ ದಿನಗಳನ್ನ ನೋಡಿರೋ ಪರ್ಸನ್ನಾಗಿ ಎಷ್ಟೋ ಸಲ ಇಂಥ ಸೂಕ್ಷ್ಮವಾದ ವಿಚಾರ ಅಂದರೆ ನಮಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋದು ಯಾರಿಗಾದ್ರೂ ಮಾನಸಿಕವಾಗಿ ತುಂಬಾ ಆಘಾತ ಕೊಡುವಂಥದ್ದು, ನೋವು ತರುವಂಥ ವಿಷಯ. ಇದನ್ನು ನಮ್ಮ ಪಕ್ಕದಲ್ಲೇ ಇರೋರು, ನಮ್ಮ ಫ್ಯಾಮಿಲಿ ಇರೋರು, ನಮ್ಗೆ ಗೊತ್ತಿರೋರೇ ನಮ್ಮ ಜೊತೆ ಆ ವಿಷಯನ ಮಾತಾಡೋದು ಒಂಥರ ನಮ್ಮ ಸಮಸ್ಯೆನ ಎತ್ತಿ ತೋರಿಸ್ತಿದ್ದಾರೇನೋ ಅನಿಸುತ್ತೆ. ಆದರೆ ಎಲ್ಲೋ ದೂರದಲ್ಲಿರೋರು ಅವರ ಜೀವನದ ಅನುಭವನ ನಮ್ಮ ಜೊತೆ ಹಂಚ್ಕೊಂಡ್ರೆ ಓಕೆ, ಇದು ಈ ಕೆಟ್ಟ ದಿನಗಳು ಮುಗಿಯುತ್ತೆ, ಮುಂದೆ ಒಳ್ಳೆ ದಿನ ಬಂದೇ ಬರುತ್ತೆ, ಕೆಲವೊಂದು ವಿಧಾನಗಳು ಅನುಸರಿಸಿದ್ರೆ ಒಂದು ಪಾಸಿಟಿವಿಟಿ ಬರುತ್ತೆ ಅನ್ನೋ ನಂಬಿಕೆ ಕೊಡ್ಬೋದು, ಒಂದು ಭರವಸೆ ಕೊಡ್ಬೋದು. ಆ ನಿಟ್ಟಿನಲ್ಲಿ ನನ್ನ ಒಂದು ಜೀವನದ ಅನುಭವ ನಿಮಗೆ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಈ ಕಥೆನ ಎಲ್ಲಿಂದ ಶುರು ಮಾಡಬೇಕಂದ್ರೆ, ಈಗ ನಮ್ಮ ಪಾಪುಗೆ 7 ಮಂತ್ಸ್, ಅಂದರೆ ಅವಳು ಹುಟ್ಟಿದ್ದು 2023 ಸೆಪ್ಟೆಂಬರ್ 21. ಅದಕ್ಕೆ ಎಕ್ಸಾಕ್ಟ್ 1 ವರ್ಷದಿಂದ 2022 ಸೆಪ್ಟೆಂಬರ್ 21 ನನಗೆ ಅಬಾರ್ಷನ್ ಆಗಿತ್ತು. ಏನಕ್ಕಾಗಿತ್ತು ಅಂದರೆ, ನಾರ್ಮಲಾಗೆ ಕನ್ಸೀವ್ ಆಗಿದೆ, 3 ಮಂತ್ಸ್ ಆಗಿತ್ತು. ಸೊ 3 ಮಂತ್ಸಲ್ಲಿ ಒಂದು ಮೇಜರ್ ಇದಿರುತ್ತೆ, ಸ್ಕ್ಯಾನ್ ಇರುತ್ತೆ ಅಲ್ವಾ, ಅದನ್ನು ನಾನು ಹೋಗಿ ಫ್ರೈಡೇ ಮಾಡಿಸ್ಕೊಬಂದಿದ್ದೆ. ಶುಕ್ರವಾರ ಎಲ್ಲವೂ ನಾರ್ಮಲ್ ಇದ್ದಿತ್ತು. ಬುಧವಾರ ನನಗೆ ಅಬಾರ್ಷನ್ ಆಗೋಯ್ತು. ಮಗುನ ಏನು ಮಾಡೋಕ್ಕಾಗಲಿಲ್ಲ, ಹೋಯ್ತು. ಅದು ಏನಾಯಿತು ಅಂದರೆ, ಇದ್ರ ಮಧ್ಯೆ ನಾನು ಶನಿವಾರ ಭಾನುವಾರ ಬಸ್ಸಲ್ಲಿ ಟ್ರಾವೆಲ್ ಮಾಡಿಬಿಟ್ಟಿದ್ದೆ. ಸೊ ಡಾಕ್ಟರ್ನ ಕೇಳಿದ್ದೆ, ಅವರೊಂಥರ ಅವರೆಲ್ಲೂ ತಪ್ಪಿಗೆ ಸಿಕ್ಕಾಕೊಳ್ದಿರೋ ಥರ ಹೋಗಬೇಡಿ ಅಂತಲೂ ಹೇಳಿಲ್ಲ, ಹೋಗಿ ಅಂತಲೂ ಇಲ್ಲ, ರಿಸ್ಕ್ ಇರುತ್ತೆ ಆ ಥರ ಹೇಳ್ಬಿಟ್ಟು. ಸೊ ಎಂಡ್ ಡೇ ಇಸ್ ಮೈ ಡಿಸಿಷನ್, ನಾನು ಆ ತಪ್ಪನ್ನ ಒಪ್ಕೊಳ್ಳೇಬೇಕು. ಬಸ್ಸಲ್ಲಿ ಟ್ರಾವೆಲ್ ಮಾಡಿದೆ, ಎಲ್ಲೋಗಿದ್ದೆ ಏನಕ್ಕೆ ಹೋಗಿದ್ದೆ ಇನ್ನೊಂದ್ಸಲ ಯಾವಾಗದು ಹೇಳ್ತೀನಿ. ಆದಷ್ಟು ಈ ವಿಡಿಯೋನ ಚಿಕ್ಕದಾಗಿಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಬಸ್ಸಲ್ಲಿ ಹೋಗಿ ಬಂದಿದ್ದರಿಂದ ಶುಕ್ರವಾರ ಸ್ಕ್ಯಾನ್ ಮಾಡಿಸಿದಾಗ ಎಲ್ಲವೂ ನಾರ್ಮಲ್ ಇತ್ತು, ಮಗು ತುಂಬ ಚೆನ್ನಾಗಿ ಬೆಳವಣಿಗೆ ಇದೆ ಅಂತಲೂ ಹೇಳಿದರು. ಶನಿವಾರ ಭಾನುವಾರ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಸಮಸ್ಯೆ ಆಗಿದೆ, ಬ್ಲೀಡ್ ಆಗ್ತಿದೆ ಅಂತ. ಸೊ ಹಾಗಾಗಿ ನಾನು ಸೋಮವಾರನೇ ಹೋದೆ, ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡೆ. ಡಾಕ್ಟರು ಚೆಕ್ ಮಾಡಿದ್ರು, 95% ಏನೂ ತೊಂದರೆ ಇಲ್ಲ, ಬಟ್ ನೀವು ರೆಸ್ಟ್ ಮಾಡಬೇಕು, ಮಗುಗೆ ನೆಕ್ಸ್ಟ್ ಇನ್ನೇನೂ ತೊಂದರೆ ಆಗಬಾರ್ದು, ರೆಸ್ಟ್ ಮಾಡಬೇಕು ಅಂದರು. ನಾನು ವರ್ಕಿಂಗಲ್ಲಿದ್ದೆ, ರಜಾ ಎಲ್ಲ ಹಾಕ್ಕೊಂಡು ರೆಸ್ಟು ಮಾಡಿದೆ. ಮಂಗಳವಾರನೂ ಆರಾಮಾಗಿದ್ದೆ, ಬಟ್ ಬುಧವಾರ ಮಾರ್ನಿಂಗ್ ಏನೂ ಸಿಮ್ಟಮ್ ಇಲ್ಲ, ನಾರ್ಮಲಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಆಲ್ ಆಫ್ ಎ ಸಡನ್ ಐ ಫೀಲ್ ಏನಂತಾರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಲೀಕೇಜ್ ಅಂತಾರೆ. ನನಗೆ ಆಗ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ, ನೀರು ಹೋಗ್ತಾ ಇದೆ ಅಂತ. ಸೊ ಇಮಿಡಿಯೇಟ್ಲಿ ನಾನು ಒಬ್ಬಳೇ ಹಾಸ್ಪಿಟಲ್ಗೆ ಹೋಗಿದ್ದೆ. ಅವರು ಚೆಕ್ ಮಾಡಿದ್ರು, ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಅವರು ಹಾರ್ಟ್ ಬೀಟ್ ಇದೆ ಅಂದರು. ನಾರ್ಮಲಾಗಿ ನಾವು ಏನು ಅನ್ಕೋತೀವಿ, ಅಬಾರ್ಷನ್ಗೆ ಹಾರ್ಟ್ ಬೀಟ್ ಇಲ್ಲ ಅಂದರೆ ಮಗುಗೆ ತೆಗೆದುಬಿಡ್ತಾರೆ. ಮೋಸ್ಟ್ ಆಫ್ ಕೇಸಸಲ್ಲಿ ಅದೇ ರೀಸನ್ ಇರುತ್ತೆ. ನನಗೆಲ್ಲ ಅವ್ರ ಹಾರ್ಟ್ ಬೀಟ್ ತುಂಬ ಚೆನ್ನಾಗಿದೆ ಅನ್ನೋ ಒಂದು ಪಾಸಿಟಿವ್ ಇತ್ತು, ಇದೆ ಬಿಡಿ ಚೆನ್ನಾಗಿದೆ. ಬಟ್ ಅವರು ಸ್ಕ್ಯಾನ್ ಮಾಡಿದ್ರು, ಹೋಗಿ ನಿಮಗೆ ಡಾಕ್ಟರ್ ಹೇಳ್ತಾರೆ ಅಂದರು. ಡಾಕ್ಟರ್ ಇದ್ಕೊಂಡು ನೀವು ಒಬ್ಬರೇ ಬಂದಿದ್ದೀರಾ, ಮನೆಯಿಂದ ಯಾರನ್ನಾದರೂ ಕರೀರಿ ಅಂದರು. ಸೊ ಅಲ್ಲಿಗೆ ನನಗೆ ಅರ್ಥ ಆಯಿತು ಸಮಥಿಂಗ್ ಈಸ್ ನಾಟ್ ಗುಡ್ ಅಂತ. ಅದಾದಮೇಲೆ ನಮ್ಮ ತಾಯಿ ಬಂದರು, ಅವರು ಹೇಳಿದ್ರು ಈ ಥರ ನೀರೆಲ್ಲ ಹೋಗ್ಬಿಟ್ಟಿದೆ, ಮಗು ಸರ್ವೈವ್ ಆಗೋದಿಲ್ಲ, ತೆಗಿಲೇಬೇಕು ಅಂತ. ಸೊ ಏನು ಮಾಡೋಕ್ಕಾಗುತ್ತೆ ಅಲ್ವಾ, ಡಾಕ್ಟರ್ ಹೇಳಿದ್ಮೇಲೆ ಬೇಜಾರಾಯಿತು, ಅತ್ವಿ ದುಃಖ ಆಯಿತು. ಯಾವ ಪದನೂ ನಮಗಾದ ಅನುಭವನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ನಾವು ರಿಯಾಲಿಟಿನ ಒಪ್ಕೋಬೇಕಾಗತ್ತೆ. ಸೊ ಅದು ಬುಧವಾರ 21 ಸೆಪ್ಟೆಂಬರ್. ಸೊ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಯಿತು. 2 o'clock ಹಂಗೆ, ಒಂದು 6 o'clock ವಾಪಸ್ ವಾರ್ಡಿಗೆ ಬಂದರೆ ಡಾಕ್ಟರ್ ಮತ್ತೆ ರಿವ್ಯೂ ಇರುತ್ತೆ 5 ದಿನ, ಇನ್ನೊಂದು 3 ತಿಂಗಳು ಟ್ರೈ ಮಾಡೋದು ಬೇಡ, ಅದಾದಮೇಲೆ ನೀವು ಪೂರ್ತಿಯಾಗಿ ರಿಕವರಿ ಆದಮೇಲೆ ಮತ್ತೆ ಮಗುಗೆ ಟ್ರೈ ಮಾಡ್ಬೋದು ಅಂತಂದರು. ಈ ನೆಕ್ಸ್ಟ್ ನಾನು ಪಾಸಿಟಿವ್ ಆಗಿದ್ದೆ. ಅವತ್ತು ತುಂಬ ತಲೆಯಲ್ಲಿ ಓಡ್ತಾಯಿತ್ತು. ನಾನೇನು ಫಾಲೋ ಮಾಡಿದ್ರೆ ಬೇಗ ಆ ಪರಿಸ್ಥಿತಿನ ಒಪ್ಕೊಂಡೆ. ಓಕೆ, ಇದು ನಂದು ತಪ್ಪು ಟ್ರಾವೆಲ್ ಮಾಡಿದ್ದು.
ಸೊ ಆಗಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಒಪ್ಕೊಂಡೆ. ಅದಾದಮೇಲೆ 3 ತಿಂಗಳಿಗೆ ನಾನು ಮತ್ತೆ ಡಾಕ್ಟರ್ ಏನು ಹೇಳಿದ್ರು ಆ ಪ್ರೊಸೀಜರ್ನ ತುಂಬ ನೀಟಾಗಿ ಫಾಲೋ ಮಾಡಿದೆ. ಮತ್ತೆ ರಿವ್ಯೂಗೆ ಹೋಗಿ ಮತ್ತೆ ಕೇಳಿದೆ, ಓಕೆ ಎಲ್ಲ ಚೆಕ್ ಮಾಡಿ ನಾರ್ಮಲ್ ಇದೆಯಾ, ಮತ್ತೆ ಟ್ರೈ ಮಾಡ್ಬೋದಾ ಮಗುಗೆ? ಖಂಡಿತ ಮಾಡಿ ಅಂದರು. ಸೊ ಮತ್ತೆ ಟ್ರೈ ಮಾಡಿದಾಗ ಫಸ್ಟ್ ಮಂತ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಆಗ್ಬೋದು, ಮಗು ಆಗ್ಬೋದು ಅಂತ, ಅಥವಾ ನಾವು ಭ್ರಮೆ ಮಾಡ್ಕೊತಿರ್ತೀವೋ ನಮ್ಗೆ ಇನ್ನಿಲ್ದಂಗೆ ಮತ್ತೆ ಮಗು ಆಗಬೇಕು ಅಂತಿರುತ್ತೋ, ಸಿಮ್ಟಮ್ಸ್ ಎಲ್ಲ ಅದೇ ಥರ ಅನಿಸುತ್ತೆ. ಬಟ್ ಅದು ಆ ಥರ ಆಗಲಿಲ್ಲ. ಆ ತಿಂಗಳು ಡಿಸೆಂಬರಲ್ಲಿ ಅನಿಸುತ್ತೆ ನಾನು ಪೀರಿಯಡ್ಸ್ ಆದೆ. ಆವಾಗ ತುಂಬ ಬೇಜಾರಾಯಿತು, ಏನು ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಏನಕ್ಕೆ ಆಯ್ತು ಈ ಥರ ಅಂತ. ಸೊ ಅಗೇನ್ ಹೆಂಗೆ ಒಂದು ಬ್ಯಾಡ್ ಡೇ ಗುಡ್ ಡೇ ಆಗಿ ಕನ್ವರ್ಟ್ ಆಯಿತು ಅಂತ ಹೇಳ್ತೀನಿ. ಅವತ್ತು ಪೀರಿಯಡ್ಸ್ ಆದಾಗ ನಂಗೆ ತುಂಬ ನೋವಾಯಿತು. ಆಮೇಲೆ ಅವತ್ತು ಡಿಸೈಡ್ ಮಾಡಿದೆ, ಪ್ರತಿ ತಿಂಗಳು ಇದೇ ಥರ ಕಾಯ್ಕೊಂಡು ಡಿಸಪಾಯಿಂಟ್ ಆಗೋದು, ಇಷ್ಟೊಂದು ದೊಡ್ಡ ಎಮೋಷ್ನಲ್ ಬ್ಯಾಗೇಜ್ನ ನಾನು ದಯವಿಟ್ಟು ಕ್ಯಾರಿ ಮಾಡಬಾರ್ದು. ನಾನು ಪಾಸಿಟಿವ್ ಆಗಿರೋದು, ದೇವ್ರ ಮೇಲೆ ಭಾರ ಹಾಕೋಣ, ಆಗಿದ್ದಾಗಲಿ. ಪ್ರತಿ ತಿಂಗಳು ಇಷ್ಟೊಂದು ಕಾದು ಹತ್ಕೊಂಡು ಕೂತ್ಕೊಳ್ಳೋದೆಲ್ಲ ಬೇಡ ಅಂತ ನಾನು ಡಿಸೈಡ್ ಆದೆ. ಸೊ ಬಟ್ ಹೆಂಗೆ ಆವತ್ತು ಬ್ಯಾಡ್ ಡೇ ಕೂಡ ಹೆಂಗಾಯಿತು ಅಂದರೆ, ನೆಕ್ಸ್ಟ್ ಮಂತ್ ನಾನು ಕನ್ಸೀವ್ ಆದೆ. ಸೊ ಎಲ್ಲರಿಗೂ ಗೊತ್ತು, ಲಾಸ್ಟ್ ಪೀರಿಯಡ್ ಡೇಟೇ ಮೇಯ್ನು. ನೆಕ್ಸ್ಟ್ ಮಗು ಸ್ಕ್ಯಾನಿಂಗ್ ಆಗಲಿ, ಮಗು ನೆಕ್ಸ್ಟ್ ಯಾವಾಗ ಹುಟ್ಟುತ್ತೆ ಎಲ್ಲನೂ ಆ ಡೇಟ್ ಮೇಲೇ ನಿರ್ಧಾರ ಮಾಡ್ತಾರೆ. ಸೊ ನಾನು ಯಾವತ್ತು ಹತ್ತಿದ್ನ ಕೂತ್ಕೊಂಡು ಪೀರಿಯಡ್ಸ್ ಆಗೋಯ್ತು, ಮಗು ನಾವು ಅಂದ್ಕೊಂಡಂಗೆ ಕನ್ಸೀವ್ ಆಗಲಿಲ್ಲ ನಾನು ಅಂತ. ಡಿಸೆಂಬರ್ 13 ದಟ್ ವಾಸ್ ಮೈ ಲಾಸ್ಟ್ ಪೀರಿಯಡ್ ಡೇಟ್. ಅದನ್ನು ಇಡೀ ನನ್ನ ಮಗುವಿನ ಸ್ಕ್ಯಾನಿಂಗಲ್ಲಾಗಲಿ ಎಲ್ಲ ಕಡೆ ಬರೆದಿದ್ದಾರೆ. ಸೊ ಇಟ್ಸ್ ಬ್ಯಾಡ್ ಡೇ ಒಂದು ಗುಡ್ ಡೇ ಆಗಿ ಕನ್ವರ್ಟ್ ಆಯಿತು. ಸೊ ಹಾಗೆ ನಾನು ನಾರ್ಮಲಾಗಿ ಪ್ರೆಗ್ನೆನ್ಸಿ ಜರ್ನಿ ಇತ್ತು. ನನಗೆ ಸೆಪ್ಟೆಂಬರ್ 19 23ವರೆಗೂ ಡೇಟ್ ಕೊಟ್ಟಿದ್ದರು. ಸೊ ನಾವೇನು ಪ್ಲ್ಯಾನ್ ಮಾಡಿಲ್ಲ, ಸಿಸೇರಿಯನ್ ಆದರೂ ನಾವು ಪ್ಲ್ಯಾನ್ ಮಾಡಿರಲಿಲ್ಲ. ನನಗೆ 19 ನೋವು ಕಾಣಿಸ್ಕೊಂಡಿತ್ತು, 20ಕ್ಕೆ ಹೋಗಿದ್ದೆ. ಆವಾಗ ಒಂಚೂರು ಅನಿಸಿತ್ತು, ಮೋಸ್ಟ್ಲಿ ನನಗೆ ಅಬಾರ್ಷನ್ ಆಗಿದ್ದ ದಿನವೇ ಮಗು ಹುಟ್ಬೋದೇನೋ, ಆ ಮಗು ಹೋಗಿದ್ದ ಮಗುನೇ ವಾಪಸ್ ಬರ್ಬೋದೇನೋ ಅಂತ. ಸೊ ಹಾಗಾಗಿ ಹೋಗಿದ್ದ ಮಗು ಬಂದು ನನಗೆ ಹೇಳಿದ ಪ್ರಕಾರ ಡಾಕ್ಟರು ಅದು ಗಂಡು ಮಗು ಇತ್ತು. ಈಗ ನನಗೆ ಹುಟ್ಟಿರೋದು ಹೆಣ್ಮಗು. ಸೊ ಆ ಮಗು ಈ ಮಗು ಇಲ್ಲ, ಮಗು ಹುಟ್ಟೋದೇ ದೊಡ್ಡ ವಿಷಯ ಇವತ್ತಿನ ದಿನದಲ್ಲಿ. ಸೊ ಎಕ್ಸಾಕ್ಟ್ ಅದೇ ದಿನಕ್ಕೆ 21ನೇ ತಾರೀಕಿಗೆ ನಮ್ಮ ಪಾಪು 2 ಗಂಟೆ, ಅಂದರೆ ಅವತ್ತು ಹೆಂಗೆ ಹೋದ ವರ್ಷ ಅಬಾರ್ಷನ್ ಆಗಿತ್ತು ಅದೇ ಥರ ಸೇಮ್ 2 ಗಂಟೆಗೆ ಮಗು, ಸೇಮ್ ಡೇ ಸೇಮ್. ನನಗೆ ತಿಳಿದಿರೋ ಎಲ್ಲರೂ ಹೇಳೋ ಪ್ರಕಾರ ನಿಜ ನಿಮ್ಮ ಬದುಕ್ತಿದ್ದೊಂದು ಪವಾಡ ಅಂತ. ಬಿಕಾಸ್ ತುಂಬ ಜನ ಟ್ರೈ ಮಾಡ್ತಿರ್ತಾರೆ ಅಬಾರ್ಷನ್ ಆದಮೇಲೆ, ತುಂಬ ಡಿಲೇ ಆಗುತ್ತೆ, ಡಾಕ್ಟ್ರುಗಳು ತೋರಿಸಿ ಎಲ್ಲ ನಾರ್ಮಲ್ ಇದೆ ಅಂದ್ರೂ ಆಗ್ತಿರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾನು ನಿಜ ಲಕ್ಕಿ ಅಂತ ಹೇಳಬೇಕು. ಅಬಾರ್ಷನ್ ಆಗಿ 3 ತಿಂಗಳಿಗೆ ಮತ್ತೆ ಕನ್ಸೀವ್ ಆಗಿ ಎಕ್ಸಾಕ್ಟ್ 1 ವರ್ಷದಲ್ಲೇ ಮಗು ಹುಟ್ಟಿದ್ದು ಅಂತ. ಇಲ್ಲಿ ನನ್ನನ್ನು ಯಾರಾದರೂ ನೀವೇನು ಫಾಲೋ ಮಾಡಿದ್ರಿ, ನಿಮ್ಗೆ ಹೆಂಗೆ ಇಷ್ಟು ಬೇಗ ಆಯಿತು ಅಂತ ಹೇಳಿದ್ರೆ, ನಾನು ಜನ್ರಲೈಸಾಗಿ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ನಾನೇನು ಅನುಸರಿಸಿದೆ, ಯಾರೇ ಆದರೂ ಅನುಸರಿಸಿದ್ರೆ ಏನು ಲಾಸ್ ಇಲ್ಲ ಅನ್ನೋ ವಿಷಯನ ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ನಿಮ್ಮ ಮೆಡಿಕಲ್ ರೀಸನ್ಸ್ ಏನಿದೆಯೋ ಅದನ್ನು ನೀವು ನಿಮ್ಮ ಡಾಕ್ಟರ್ ಜೊತೆನೇ ಇದು ಮಾಡಿ ನಿರ್ಧಾರ ತಗೋಬೇಕು. ಒಂದು ವಿಷಯ ನಾನೇನು ಫಾಲೋ ಮಾಡಿದೆ ಅಂದರೆ, ಈಗ ಯೂಶ್ವಲಿ ಅಬಾರ್ಷನ್ ಆಯಿತು, ಅಲ್ಲಿವರೆಗೂ 3 ತಿಂಗಳು ನಾನು ಡ್ರೈ ಫ್ರೂಟ್ಸ್ ತಿಂತಾಯಿದ್ದೆ, ಮಗು ಇದೆ ಅಂದ್ಬಿಟ್ಟು ಚೆನ್ನಾಗಿ ಹಣ್ಣು ತಿಂತಿದ್ದೆ, ಚೆನ್ನಾಗಿ ಊಟ ಮಾಡ್ತಿದ್ದೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ, ನೀರು ಚೆನ್ನಾಗಿ ಕುಡಿತಿದ್ದೆ. ಸೊ ಅದನ್ನು ನಾನು ಬಿಡಲಿಲ್ಲ. ಇವಾಗ ಮಗು ಇಲ್ಲ ಅಂದ್ಬಿಟ್ಟು ರಪ್ ಅಂತ ಬಿಡಲಿಲ್ಲ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ಆ 3 ತಿಂಗಳು ರಿಕವರಿ ಪೀರಿಯಡ್ ಇತ್ತಲ್ಲ, ತುಂಬ ಚೆನ್ನಾಗಿ ಡಯಟ್ನ ಇಟ್ಕೊಂಡಿದ್ದೆ, ಪಾಸಿಟಿವ್ ಮೈಂಡಲ್ಲಿದ್ದೆ, ಮತ್ತೆ ಮಗು ಹಾಗೆ ಆಗುತ್ತೆ ಅಂತ. ಏನೋ 3 ಮಂತ್ಸ್ 6 ಮಂತ್ಸ್ ಆದರೆ ಮಾಡಿಬಿಡ್ಬೋದು, ಕೆಲವರು ವರ್ಷಗಟ್ಟಲೆ ಹಿಡಿಯುತ್ತೆ. ಸೊ ಆದ್ರೂ ಒಂದು ಪಾಸಿಟಿವ್ ಆಗಿರಿ. ಒಂದು ವಿಷಯನ ಯೋಚನೆ ಮಾಡಿ, ನೀವೊಂದು ಗಿಡಕ್ಕೆ ನೀರು, ಅದಕ್ಕೆ ಬೆಳಕು ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ತಾನೇ ಅದರಿಂದ ಹಣ್ಣು ಸಿಗೋದು. ನೀವೇನು ಮಾಡ್ದಿರನೇ ಏಕ್ದಮ್ ನಿಮ್ಗೆ ಅದರಿಂದ ಫಲ ಬೇಕು ಅಂದರೆ ಹೇಗೆ ಸಿಗುತ್ತೆ? ನಿಮ್ಮ ದೇಹನೂ ಅದೇ ಥರ ಟ್ರೀಟ್ ಮಾಡಿ, ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಇದನ್ನು ನಾನು ಫಾಲೋ ಮಾಡಿದೆ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಬೇಡಿ. ಅಬಾರ್ಷನ್ ಆಗಿದ ತಕ್ಷಣವೇ ಆ ಒಂದು ಪರಿಸ್ಥಿತಿನ ಅಕ್ಸೆಪ್ಟ್ ಮಾಡಿ, ನೆಕ್ಸ್ಟು ಮುಂದೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಡಾಕ್ಟರ್ ಹೇಳೋದನ್ನು ನೀವು ಚೆನ್ನಾಗೇ ಕೇಳಿ. ನಿಮ್ಮ ಪರ್ಸ್ನಲ್ ಸಮಸ್ಯೆಗಳೇನಿದೋ ಅದನ್ನು ಡಿಸ್ಕಸ್ ಮಾಡಿ, ಡಾಕ್ಟರಿಂದನೇ ಸಲಹೆ ತಗೊಳ್ಳಿ. ದಯವಿಟ್ಟು ಇಂಟರ್ನೆಟ್ಟಲ್ಲಿ ಹೋಗಿ ಹುಡುಕಬೇಡಿ. ನಿಮ್ಮ ಸಮಸ್ಯೆಗೆ ಅಲ್ಲಿ ಉತ್ತರ ಇರೋದಿಲ್ಲ, ಅಲ್ಲಿ ಜನರಲೈಸ್ಡ್ ವಿಷಯಗಳಿರುತ್ತೆ. ಅದನ್ನು ತೊಗೊಂಡು ಇನ್ನೊಂದಷ್ಟು ಕನ್ಫ್ಯೂಷನ್ನೇ ಆಗುತ್ತೆ ಹೊರತು ಏನೇನೂ ಇಲ್ಲ. ಮತ್ತು ಮೂಢನಂಬಿಕೆಗಳು ಹೋಗಬೇಡಿ. ಪ್ರೆಗ್ನೆನ್ಸಿಲಿ ಯಾರೋ ನೋಡಿದ್ರು, ದೃಷ್ಟಿ ಆಗೋಯ್ತು ನನಗೆ, ಮನೆ ಚೇಂಜ್ ಮಾಡಿಬಿಟ್ವಿ, ಕೂದಲು ಕಟ್ ಮಾಡಿಬಿಟ್ವಿ, ಏನೇನೋ ಈ ದಿನ ಆ ದಿನ ಅಮಾವಾಸ್ಯೆ ಈ ಥರ ರೀಸನ್ಸ್ನ ಇದು ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಅಬಾರ್ಷನ್ ಆದಮೇಲೂ ಯಾರನ್ನೋ ಬ್ಲೇಮ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಯಾರಿಂದನೋ ಅಂದ್ಬಿಟ್ಟು, ಇವ್ರು ಯಾರೋ ಬಾಯಿ ಹಾಕ್ಬಿಟ್ಟು, ಇದು ಯಾವ ರೀಸನ್ನಿಂದನೂ ಮಾಡೋಕ್ಕೆ ಹೋಗ್ಬಿಡಿ. ಸ್ಟೇ ಪಾಸಿಟಿವ್. ಇನ್ನೊಂದು ಏನಂದರೆ, ನೀವು ಮಗು ಮಾಡ್ಕೊಳ್ಳೋ ಉದ್ದೇಶ ಯಾವತ್ತೂ ಆ ಮಗು ಬೇಕು, ಈ ಮಗು ಬೇಕು, ಆಫೀಸಲ್ಲೇನೋ ತೊಂದರೆ ಆಗ್ತಿದೆ, ವರ್ಕ್ ಫ್ರಮ್ ಹೋಮ್ ಬೇಕು, ನನ್ನ ನಾದಿನಿನೋ ನನ್ನ ಮೈದ್ನನೋ ಯಾರೋ ಮದುವೆ ಆಗಿಬಿಟ್ರು, ಅವ್ರು ಮಗು ಮಾಡ್ಕೋತಾ ಇದ್ದಾರೆ, ನಾವು ಮಗು ಮಾಡ್ಕೊಳ್ಳೋಣ, ಯಾವ ರೀಸನ್ಸ್ಗೂ
ಮಗುನ ಮಾಡ್ಕೊಳ್ಳೋದಲ್ಲ. ನೀನು ಏನೇ ಆಗಿರು, ಗಂಡಾಗಿರು ಹೆಣ್ಣಾಗಿರು, ನೀನು ನನ್ನ ಜೀವನಕ್ಕೆ ಬೇಕು, ಒಂದು ಮಗು ನಮ್ಮ ಲೈಫಿಗೆ ಬೇಕು ಅನ್ನೋ ದೃಷ್ಟಿಯಿಂದನೇ ಮಗು ಮಾಡ್ಕೊಬೇಕೇ ಹೊರ್ತು ಯಾರಿಗೋ ತೋರ್ಸೋಕ್ಕೋ, ಯಾರ್ದೋ ಪ್ರೆಷರಲ್ಲೋ ಅಥವಾ ಇನ್ನೇನೋ ಉದ್ದೇಶಕ್ಕೋ, ಇನ್ನೇನೋ ಇದಕ್ಕೋಸ್ಕರನೋ ದಯವಿಟ್ಟು ಮಾಡ್ಕೋಬೇಡಿ. ಹಾಗಾಗಿ ನಾನು ಹೇಳೋದು, ನೀವು ಪ್ರೆಗ್ನೆನ್ಸಿ ಅಬಾರ್ಷನ್ ಆಗಿದ ತಕ್ಷಣವೇ ಎಲ್ಲ ಬಿಟ್ಬಿಡಬೇಡಿ. ತುಂಬ ಜನ ಮಾಡೋದು ಇದೇ ಸಮಸ್ಯೆನೇ. ಈಗ ಮಗು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಎಲ್ಲ ಸ್ವಲ್ಪ ಡಯೆಟ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿರ್ತಾರೆ. ಓಕೆ, ತಿಂಗಳಾಗಿಲ್ಲ, ಪೀರಿಯಡ್ಸ್ ಆಯಿತು, ನೆಕ್ಸ್ಟ್ ಎಲ್ಲ ಬಿಟ್ಬಿಡ್ತಾರೆ, ಟ್ರಾವೆಲ್ ಮಾಡಿಬಿಡ್ತಾರೆ. ಅವರೇ ಅಂದ್ಕೊಂಡಿರ್ತಾರೆ ಕೆಲವೊಂದಷ್ಟು ಚಿಕನ್ ತಿನ್ನಬಾರ್ದು, ಡ್ರೈ ಫ್ರೂಟ್ಸ್ ತಿನ್ನಬೇಕು, ಟೀ ಕುಡಿಬಾರ್ದು, ಇವತ್ತು ಎಲ್ಲೋ ಹೋಗಬಾರ್ದು, ನಾನು ಹಿಂಗೆ ಇರಬೇಕು, ಇದೇ ತಿನ್ನಬೇಕು, ಅವರೇ ಹಾಕ್ಕೊಂಡಿರ್ತಾರೆ, ಅವರೇ ಅದನ್ನು ಮುರಿತಾರೆ. ಕೊನೆಗೆ ಅದ್ರ ಪ್ರೆಷರಲ್ಲೇ ಇನ್ನೊಂದಷ್ಟು ನೆಗೆಟಿವಿಟಿಲಿ ಇರ್ತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನನ್ನ ಲೈಫಲ್ಲಂತೂ ಒಂದು ಬ್ಯಾಡ್ ಡೇ ಅಂದರೆ 21st ಈಸ್ ಆ್ಯಕ್ಚುಲಿ ನನ್ನ ಲೈಫಲ್ಲಿ ಒಂದು ಗುಡ್ ಡೇ. ಬಟ್ ಅದು ಹೇಗೆ ಆವತ್ತಾಯಿತು ಅಂತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಬಟ್ ಥ್ಯಾಂಕ್ ಗಾಡ್, ಆ ದೇವ್ರ ದಯೆಯಿಂದ 1 ವರ್ಷದಲ್ಲೇ ಆ ದಿನ ನಂದು ಪಾಸಿಟಿವ್ ಡೇ ಆಗಿಬಿಡ್ತು. ಈಗ ಇಡೀ ನನ್ನ ಜೀವನ ನನ್ನ ಮಗು ಬರ್ಡೇನ ದಿನ ಮಾಡ್ತೀನಿ. ನನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಸೊ ಹಾಗಾಗಿ ನಾನು ಹೇಳೋದು, ನೀಟಾಗಿರಿ, ಮಗು ಆಗಿದ ತಕ್ಷಣ ಬಿಟ್ಬಿಡಬೇಡಿ, ಒಳ್ಳೆ ಪಾಸಿಟಿವ್ ಲೈಫ್ ಸ್ಟೈಲಲ್ಲೇ ಇರಿ. ಸೊ ಅದರಿಂದ ಎಲ್ಲ ಆಗುತ್ತೆ. ಇನ್ನು ನನ್ನ ಸ್ಟೋರಿಲಿ ತುಂಬ ಕೋಇನ್ಸಿಡೆನ್ಸ್ ನಡೆದಿದೆ. ಅದೇ ದಿನಕ್ಕೆ ಮಗು ಹುಟ್ಟಿದ್ದಾಗಲಿ, ಅಥವಾ ನಮ್ಮ ಹಾಸ್ಪಿಟಲಲ್ಲಿ ನಾನಿದ್ದ ವಾರ್ಡಲ್ಲೇ ಕಾವ್ಯ ಅಂತಲೇ ಇದ್ದರು, ಅವ್ರ ತಾಯಿ ಹೆಸರು ಕೂಡ ಲಕ್ಷ್ಮಿ ಇತ್ತು, ನಮ್ಮ ತಾಯಿ ಹೆಸರು ಕೂಡ ಲಕ್ಷ್ಮಿ ಇತ್ತು, ಅವರಿಗೂ ಹೆಣ್ಮಗು ಆಯಿತು. ತುಂಬ ಕೋಇನ್ಸಿಡೆನ್ಸ್ ನಡೆದಿದೆ. ಸೊ ನಾವು ಈ ಡೇಟು, ಆ ಇಯರ್ ಬ್ಯಾಡ್ ಲಕ್ಕು ಆ ಥರ ಏನು ಕಳೆದೋಗ್ಬಿಡಬಾರ್ದು. ಪಾಸಿಟಿವ್ ಆಗಿರಬೇಕು. ಎಲ್ಲ ಜೀವನ ಹೇಳ್ತಾರಲ್ಲ, ಮಗು ಆಗದಿರೋ ನೋವಾಗುತ್ತೆ, ಬಟ್ ದೇವ್ರು ಯಾರನ್ನೂ ಹಿಂದೆ ಬಿಡಲ್ಲ, ಯಾರನ್ನೂ ಕೈ ಬಿಡೋದಿಲ್ಲ. ನಿಮ್ಮ ಬದುಕಲ್ಲೂ ಒಳ್ಳೆಯ ದಿನ ಬಂದೇ ಬರುತ್ತೆ. ಅದ್ರ ಬಗ್ಗೆ ಭರವಸೆ ಇರಲಿ. ಅದಕ್ಕೆ ನೀವು ಪಾಸಿಟಿವ್ ಆಗಿ ಟ್ರೈ ಮಾಡ್ತೀರಿ. ಡಾಕ್ಟರ್ ಹೇಳೋ ಸಲಹೆನ ಪಾಲಿಸಿ, ಅದ್ರ ಜೊತೆಗೆ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಳ್ಳಿ. ನಾನು ಅದನ್ನೇ ಎಲ್ಲರಿಗೂ ಸಲಹೆ ಕೊಡ್ತೀನಿ. ತುಂಬ ಬೇಗ ಕನ್ಸೀವ್ ಆಗೋಕ್ಕೆ ಪಾಸಿಟಿವ್ ಏನಾಗುತ್ತೋ ಎಲ್ಲನೂ ಫಾಲೋ ಮಾಡಬೇಕಂತಿಲ್ಲ. ವಾಕ್ ಮಾಡ್ತೀರಾ, ಚೆನ್ನಾಗಿ ನೀರು ಕುಡಿತೀರಾ, 1 ಮಾಡ್ತೀರಾ, 2 ಮಾಡ್ತೀರಾ, 3 ಮಾಡ್ತೀರಾ, ನಿಮ್ಮ ಕನ್ವೀನಿಯನ್ಸ್. ಬಟ್ ನಿಮಗೆ ಮೆಂಟಲ್ ಪ್ರೆಷರ್ ಆಗಬಾರ್ದು. ಅಂದ್ಕೊಂಡು ಮಾಡೋಕ್ಕಾಗಿದ್ರೆ ಅಯ್ಯೋ ಮಾಡೋಕ್ಕಾಗ್ತಿಲ್ಲ, ಆ ಥರ ಒಂದು ಪ್ರೆಷರ್ ಇರಬಾರ್ದು. ಪಾಸಿಟಿವ್ ಆಗಿರಿ. ಸೊ ಯಾರಿಗೂ ಮದುವೆ ಆಗಲ್ಲ. ನಮ್ಮ ಇಂಡ್ಯಾದಲ್ಲಿ ಮಗು ಆಗೋದು ಇಸ್ ನಾಟ್ ಎ ಬಿಗ್ ಥಿಂಗ್. ನಮ್ಮ ಜನಸಂಖ್ಯೆನೇ ಅಷ್ಟಿದೆ, ಎಲ್ಲರಿಗೂ ಮಕ್ಕಳಾಗುತ್ತೆ. ನಿಮ್ಮದೇನೇ ಕಷ್ಟ ಇರಲಿ ಖಂಡಿತ ಆಗುತ್ತೆ. ನೀವು ಇಂಡಿಯನ್ ಅನ್ನೋ ಪಾಯಿಂಟ್ ಮೇಲಾದರೂ ನಿಮಗೆ ಮಗು ಆಗುತ್ತೆ. ಸೊ ಯಾರೂ ಬೇಜಾರು ಮಾಡ್ಕೊಬೇಡಿ. ಈ ವಿಡಿಯೋ ನಿಮಗೊಂದು ಪಾಸಿಟಿವ್ ಅನಿಸಿದ್ರೆ, ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಯಾರಿಗೂ ಇದೊಂದು ಈ ಸ್ಟೋರಿನ, ಈ ವಿಡಿಯೋನ ಕಳಿಸೋದ್ರಿಂದ ಅವರಿಗೆ ಒಂದು ಪಾಸಿಟಿವ್ ವೈಫ್ ಅಥವಾ ಒಂದು ಭರವಸೆ ಬರುತ್ತೆ ಅಂದರೆ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ವಿಡಿಯೋ ಏನಾಗುತ್ತೋ ಅದನ್ನು ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇದೇ ಥರದ ಮತ್ತಷ್ಟು ಸ್ಟೋರಿಗಳು ಮಿಸ್ ಮಾಡ್ಕೋಬಾರ್ದು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.